ಕ್ಯಾಬಿನೆಟ್ ಸಭೆಗೂ ಮುನ್ನ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಸಚಿವರಿಗೆ ಮುಖ್ಯಮಂತ್ರಿಗಳು ಬುಲಾವ್ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಣತಂತ್ರ ರೂಪಿಸ್ತಾರಂತೆ ಮುಖ್ಯಮಂತ್ರಿಗಳು. ಯಾವ ಕುರಿತಂತೆ? ಮೂಡ ವಾಲ್ಮೀಕಿ ಹಗರಣದಲ್ಲಿ ಕಾನೂನು ಹೋರಾಟದ ಚರ್ಚೆಯನ್ನು ಮಾಡೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ಗೆ ಬಿಜೆಪಿ ಅನುಮತಿ ಪಡೆಯುವುದಕ್ಕೆ ಯತ್ನಿಸ್ತಾ ಇದೆ. ಪ್ರಾಸಿಕ್ಯೂಷನ್ನ ವಿರುದ್ಧ ಕಾನೂನು ಹೋರಾಟದ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇವತ್ತು ಸಂಪುಟ ಸಭೆ ಇದೆ. ಆ ಸಭೆಗೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಎಲ್ಲ ಸಚಿವರನ್ನು ಕರೆದಿದ್ದಾರೆ. ನಿನ್ನೆಯಷ್ಟೇ ದೆಹಲಿಯಿಂದ ವಾಪಸ್ ಆಗಿದ್ರು, ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲೂ ಕೂಡ ಮೂಡ ವಾಲ್ಮೀಕಿ ಹಗರಣ ಇದರ ಬಗ್ಗೆ ಚರ್ಚೆ ಆಯಿತು ಅನ್ನೋದು ಕೂಡ ಇದೆ. ಹಾಗಾಗಿ ಮುಂದೆ ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಬೇಕು, ಇದಕ್ಕೋಸ್ಕರ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ, ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಸೊ ಈ ಸಭೆಯಲ್ಲಿ ಮುಂದಿನ ಹೋರಾಟ ಹೇಗಿರಬೇಕು, ಕಾನೂನು ಹೋರಾಟ ಹೇಗಿರಬೇಕು, ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಟ್ಟಿದೆ. ಜೊತೆಗೆ ಸರ್ಕಾರದ ಈ ಭ್ರಷ್ಟಾಚಾರ ಆರೋಪಗಳನ್ನು ಮತ್ತೆ ಕೆದಕೋದಕ್ಕೆ ವಿಪಕ್ಷಗಳು ಮುಂದಾಗಿದೆ. ಇದರ ಮಧ್ಯೆ ಈ ಸಭೆ, ಈ ಚರ್ಚೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಸಚಿವರಿಗೆ ಮುಖ್ಯಮಂತ್ರಿಗಳು ಬುಲಾವ್ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಣತಂತ್ರ ರೂಪಿಸ್ತಾರಂತೆ ಮುಖ್ಯಮಂತ್ರಿಗಳು. ಯಾವ ಕುರಿತಂತೆ? ಮೂಡ ವಾಲ್ಮೀಕಿ ಹಗರಣದಲ್ಲಿ ಕಾನೂನು ಹೋರಾಟದ ಚರ್ಚೆಯನ್ನು ಮಾಡೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ಗೆ ಬಿಜೆಪಿ ಅನುಮತಿ ಪಡೆಯುವುದಕ್ಕೆ ಯತ್ನಿಸ್ತಾ ಇದೆ. ಪ್ರಾಸಿಕ್ಯೂಷನ್ನ ವಿರುದ್ಧ ಕಾನೂನು ಹೋರಾಟದ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇವತ್ತು ಸಂಪುಟ ಸಭೆ ಇದೆ. ಆ ಸಭೆಗೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಎಲ್ಲ ಸಚಿವರನ್ನು ಕರೆದಿದ್ದಾರೆ. ನಿನ್ನೆಯಷ್ಟೇ ದೆಹಲಿಯಿಂದ ವಾಪಸ್ ಆಗಿದ್ರು, ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲೂ ಕೂಡ ಮೂಡ ವಾಲ್ಮೀಕಿ ಹಗರಣ ಇದರ ಬಗ್ಗೆ ಚರ್ಚೆ ಆಯಿತು ಅನ್ನೋದು ಕೂಡ ಇದೆ. ಹಾಗಾಗಿ ಮುಂದೆ ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಬೇಕು, ಇದಕ್ಕೋಸ್ಕರ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ, ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಸೊ ಈ ಸಭೆಯಲ್ಲಿ ಮುಂದಿನ ಹೋರಾಟ ಹೇಗಿರಬೇಕು, ಕಾನೂನು ಹೋರಾಟ ಹೇಗಿರಬೇಕು, ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಟ್ಟಿದೆ. ಜೊತೆಗೆ ಸರ್ಕಾರದ ಈ ಭ್ರಷ್ಟಾಚಾರ ಆರೋಪಗಳನ್ನು ಮತ್ತೆ ಕೆದಕೋದಕ್ಕೆ ವಿಪಕ್ಷಗಳು ಮುಂದಾಗಿದೆ. ಇದರ ಮಧ್ಯೆ ಈ ಸಭೆ, ಈ ಚರ್ಚೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಸಚಿವರಿಗೆ ಮುಖ್ಯಮಂತ್ರಿಗಳು ಬುಲಾವ್ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಣತಂತ್ರ ರೂಪಿಸ್ತಾರಂತೆ ಮುಖ್ಯಮಂತ್ರಿಗಳು. ಯಾವ ಕುರಿತಂತೆ? ಮೂಡ ವಾಲ್ಮೀಕಿ ಹಗರಣದಲ್ಲಿ ಕಾನೂನು ಹೋರಾಟದ ಚರ್ಚೆಯನ್ನು ಮಾಡೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ಗೆ ಬಿಜೆಪಿ ಅನುಮತಿ ಪಡೆಯುವುದಕ್ಕೆ ಯತ್ನಿಸ್ತಾ ಇದೆ. ಪ್ರಾಸಿಕ್ಯೂಷನ್ನ ವಿರುದ್ಧ ಕಾನೂನು ಹೋರಾಟದ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇವತ್ತು ಸಂಪುಟ ಸಭೆ ಇದೆ. ಆ ಸಭೆಗೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಎಲ್ಲ ಸಚಿವರನ್ನು ಕರೆದಿದ್ದಾರೆ. ನಿನ್ನೆಯಷ್ಟೇ ದೆಹಲಿಯಿಂದ ವಾಪಸ್ ಆಗಿದ್ರು, ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲೂ ಕೂಡ ಮೂಡ ವಾಲ್ಮೀಕಿ ಹಗರಣ ಇದರ ಬಗ್ಗೆ ಚರ್ಚೆ ಆಯಿತು ಅನ್ನೋದು ಕೂಡ ಇದೆ. ಹಾಗಾಗಿ ಮುಂದೆ ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಬೇಕು, ಇದಕ್ಕೋಸ್ಕರ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ, ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಸೊ ಈ ಸಭೆಯಲ್ಲಿ ಮುಂದಿನ ಹೋರಾಟ ಹೇಗಿರಬೇಕು, ಕಾನೂನು ಹೋರಾಟ ಹೇಗಿರಬೇಕು, ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಟ್ಟಿದೆ. ಜೊತೆಗೆ ಸರ್ಕಾರದ ಈ ಭ್ರಷ್ಟಾಚಾರ ಆರೋಪಗಳನ್ನು ಮತ್ತೆ ಕೆದಕೋದಕ್ಕೆ ವಿಪಕ್ಷಗಳು ಮುಂದಾಗಿದೆ. ಇದರ ಮಧ್ಯೆ ಈ ಸಭೆ, ಈ ಚರ್ಚೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಸಚಿವರಿಗೆ ಮುಖ್ಯಮಂತ್ರಿಗಳು ಬುಲಾವ್ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಣತಂತ್ರ ರೂಪಿಸ್ತಾರಂತೆ ಮುಖ್ಯಮಂತ್ರಿಗಳು. ಯಾವ ಕುರಿತಂತೆ? ಮೂಡ ವಾಲ್ಮೀಕಿ ಹಗರಣದಲ್ಲಿ ಕಾನೂನು ಹೋರಾಟದ ಚರ್ಚೆಯನ್ನು ಮಾಡೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ಗೆ ಬಿಜೆಪಿ ಅನುಮತಿ ಪಡೆಯುವುದಕ್ಕೆ ಯತ್ನಿಸ್ತಾ ಇದೆ. ಪ್ರಾಸಿಕ್ಯೂಷನ್ನ ವಿರುದ್ಧ ಕಾನೂನು ಹೋರಾಟದ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇವತ್ತು ಸಂಪುಟ ಸಭೆ ಇದೆ. ಆ ಸಭೆಗೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಎಲ್ಲ ಸಚಿವರನ್ನು ಕರೆದಿದ್ದಾರೆ. ನಿನ್ನೆಯಷ್ಟೇ ದೆಹಲಿಯಿಂದ ವಾಪಸ್ ಆಗಿದ್ರು, ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲೂ ಕೂಡ ಮೂಡ ವಾಲ್ಮೀಕಿ ಹಗರಣ ಇದರ ಬಗ್ಗೆ ಚರ್ಚೆ ಆಯಿತು ಅನ್ನೋದು ಕೂಡ ಇದೆ. ಹಾಗಾಗಿ ಮುಂದೆ ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಬೇಕು, ಇದಕ್ಕೋಸ್ಕರ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ, ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ. ಸೊ ಈ ಸಭೆಯಲ್ಲಿ ಮುಂದಿನ ಹೋರಾಟ ಹೇಗಿರಬೇಕು, ಕಾನೂನು ಹೋರಾಟ ಹೇಗಿರಬೇಕು, ಇದರ ಬಗ್ಗೆ ಚರ್ಚೆ ಆಗುತ್ತೆ.
ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಟ್ಟಿದೆ. ಜೊತೆಗೆ ಸರ್ಕಾರದ ಈ ಭ್ರಷ್ಟಾಚಾರ ಆರೋಪಗಳನ್ನು ಮತ್ತೆ ಕೆದಕೋದಕ್ಕೆ ವಿಪಕ್ಷಗಳು ಮುಂದಾಗಿದೆ. ಇದರ ಮಧ್ಯೆ ಈ ಸಭೆ, ಈ ಚರ್ಚೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.